ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನಸೇವಾ ಸುದ್ದಿ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜನಸೇವಾ ಸುದ್ದಿ. ನಾನು ನಿಮ್ಮ ಉಮಾ. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸುದರ್ಶನ್ ಖೋತ್ ಅವರು ತಮ್ಮ ಶಾಸನಬದ್ಧ ಅನುದಾನ ಯೋಜನೆ ಅಡಿಯಲ್ಲಿ ಅಂದಾಜು 15 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ಅದರಲ್ಲಿ ಶಮನೇವಾಡಿ ಕೆಳಗಿನ ಮಡಿವಾಳ ತೋಟ ಸಿಸಿ ರಸ್ತೆಯನ್ನು 3,80,000 ಹಾಗೂ ಮಡ್ಡಿ ಮಡಿವಾಳ ತೋಟದಲ್ಲಿ ಮೆಟ್ಲಿಂಗ್ 1,18,000 ಮತ್ತು ಕುಂಬಾರ ಓಣಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕಾಗಿ 3,80,000 ರೂಪಾಯಿಗಳ ಕಾರ್ಯಗಳ ಕಾಮಗಾರಿಯನ್ನು ಇವತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯ ಸುದರ್ಶನ್ ಖೋತ್ ಶಮನೇವಾಡಿ ಗ್ರಾಮದ ಹಿರಿಯ ನಾಯಕರಾದ ಬಾಬಾ ಸಾಬ್ ಖೋತ್ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ತಾತ್ಯಾ ಸಾಬ್ ಖೋತ್, ಸುರೇಶ್ ಖೋತ್, ಶೀತಲ್ ಪಟ್ಟನ್ಕುಡೆ, ಸುರೇಶ್ ಜೈಕರ್, ಇಸ್ಮಾಯಿಲ್ ಮುಜಾವರ್, ಭಾಸ್ಕರ್ ಫಕೀರೆ, ಬಾಬಾ ಸಾಹೇಬ್ ಹನಿಮನಾಳೆ, ಶೀತಲ್ ಖೋತ್, ರಮೇಶ್ ಕುಂಬಾರ್, ಅಭಯ್ ಧರನ್ಗುತ್ತೆ, ಉದಯ್ ತಪ್ಕೀರೆ, ಸುನೀಲ್ ಹೆರ್ಗೆ, ಶಶಿಕಾಂತ್ ಪಟ್ಟನ್ಕುಡೆ, ಶಾಂತು ಕೊಗನೊಳೆ ಹಾಗೂ ಮಡಿವಾಳ ಮತ್ತು ಕುಂಬಾರ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆಯ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದೀವಿ. ನಾವೆಲ್ಲರೂ ಕೂಡಿ ಜಿಲ್ಲಾ ಪಂಚಾಯಿತಿಯ ಈ ಒಂದು ಅನುದಾನದಲ್ಲಿ 1,18,000 ರೂಪಾಯಿಗಳನ್ನು ಈ ಕಾರ್ಯಕ್ಕಾಗಿ ಮೀಸಲಿಟ್ಟಿದ್ದೀವಿ. ಮೊನ್ನೆ ಬಿದ್ದಂತಹ ಒಂದು ಮಹಾಮಳೆಯಲ್ಲಿ ಇಲ್ಲಿ ಬಹಳಷ್ಟು ಒಂದು ಅಡಚಣೆಯಾಗಿತ್ತು. ಇಲ್ಲಿ ಪರಿಸರದ ಜನರೆಲ್ಲರೂ ಆ ಅಡಚಣೆಯನ್ನು ಬಂದು ನಮಗೆ ಹೇಳಿದರು. ಅದನ್ನು ಒಂದು ಮನಗಂಡು ನಮ್ಮ ನಾಯಕರಾದಂತಹ ಮಾಜಿ ಸಂಸದರಾದಂಥ ಪ್ರಕಾಶನ ಹುಕ್ಕೇರಿ ಹಾಗೂ ನಮ್ಮ ಯುವ ಶಾಸಕರಂಥ ಗಣೇಶನ ಹುಕ್ಕೇರಿ ಅವರ ಒಂದು ಆಶೀರ್ವಾದದಿಂದ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಈ ಕಾರ್ಯವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಮೇಲ್ತಿನ ಒಂದು ಮಡಿವಾಳ ತೋಟದಲ್ಲಿ ಒಂದು ಜಲಕುಂಭ ಆಗಬೇಕು, ನೀರಿನ ಒಂದು ಅವಶ್ಯಕತೆ ಇದೆ. ಇಲ್ಲಿ ಜಲಕುಂಭಾಗಿ ಪೈಪ್ಲೈನ್ ಆಗಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಅವರು ಇಟ್ಟಿದ್ದಾರೆ. ಈಗಾಗಲೇ ಮಂಜೂರಿ ಆಗಿದೆ. ಆ ಕಾರ್ಯವನ್ನು ಕೂಡ ಬರುವ ದಿನಗಳಲ್ಲಿ ನಾವು ಪೂಜೆಯನ್ನು ಮಾಡಿ ಪ್ರಾರಂಭವನ್ನು ಮಾಡ್ತೀವಿ ಅಂತ ತಮಗೆಲ್ಲರಿಗೂ ಹೇಳಿಕ್ಕೆ ಬಯಸ್ತೀನಿ. ಪ್ರಿಯ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಪ್ರಮುಖ ಸುದ್ದಿಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.